ಉಳ್ಳಾಲ ತಾಲೂಕಿನ ಪಜೀರು ಗ್ರಾಮದ ತದ್ಮ ಎಂಬಲ್ಲಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಇದರ ನಿಕಟಪೂರ್ವ ಅಧ್ಯಕ್ಷರು ಬಿಜೆಪಿ ಮುಖಂಡರಾಗಿರುವ ಸಂತೋಷ್ ಕುಮಾರ್ ಬೋಳ್ಯಾರ್ ಅವರು ಬಡ ಮಹಿಳೆ ದೇವಕಿ ಮೊಗೇರ ಅವರಿಗೆ ಗ್ರಾಮ ವಿಕಾಸ ಸಮಿತಿ ಪಜೀರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಾಬ್ದ ನಿಮಿತ್ತ ಸೇವಾ ಬಸ್ತಿಯಲ್ಲಿ ನಿರ್ಮಾಣಗೊಂಡ ನಮೋ ಕುಟೀರ ನೂತನ ಮನೆಯ ಕೀಲಿಕೈಯನ್ನು ಹಸ್ತಾಂತರ ಮಾಡುವ ಕಾರ್ಯಕ್ರಮವನ್ನು ಸೋಮವಾರ ಆಯೋಜಿಸಿಕೊಂಡಿದ್ದರು. ಈ ಸಂದರ್ಭ ಸಂತೋಷ್ ಕುಮಾರ್ ರೈ ಅವರು ಬಡ ಕುಟುಂಬ ಹೇಗಿತ್ತು ಮತ್ತು ಇಂತಹ ಚಿಂತನೆ ಒಡಮೂಡಿದ್ದು ಹೇಗೆ ಎಂಬುದರ ವಿಚಾರದ ಬಗ್ಗೆ ಮಾತನಾಡಿದರು. ಕರಿಯೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಿನ್ಸಿಪಾಲ್ ಆದಿತ್ಯರು ಮೂಲಿತ ನಿರಂತರವಾದ ಸಮಾಜ ಸೇವೆ ಮಂತೊಂದುಲ್ಲೇರು ಯಾನು ಎಲ್ಲಿ ಪುನಃ ಅರೆ ಮಂಗಳೂರು ವಿಶ್ವವಿದ್ಯಾನಿಲಯಗೆ ಎಮ್ಮೆ ಮಂತಾರೆ ಪೋಂದಿಲ್ಲ ಅರೆ ಪಿರೋಡಿ ಆಂಗ್ಲ ಶಾಲೆಗೆ ಪೋಂದಿತ್ತು ಅಪ್ಪ ಬುದ್ಧಿವಾದ ಪಣ್ಣೊಂದಿತ್ತರು ಅಂಚಿನ ಇನಿ ಪೂರೆಕಲ ಅರೆ ಮಾರ್ಗದರ್ಶನ ಅಂಚಿನ ಜಯರಾಮ್ ಪೂಂಜೇರು ಉಳ್ಳೇರು ನಮ್ಮ ಭಾರಿ ಪ್ರೀತಿ ಸುಳ್ಯ ನಗರಸಭೆದ ಅಧ್ಯಕ್ಷರು ಬೈದಾರೆ ಎಂಗ್ಲಕ್ಕ ಶಶಿಕಲಕ್ಕ ಭಾರಿ ಪ್ರೀತಿದ ಇಲ್ಲಿ ಎಲ್ಲೇ ಇಲ್ಲ ಅನ್ನೋಲ್ಲ ಭಾರಿ ಶೋಕದ ಒಂಜಿ ಇಲ್ಲ ಅವರು ಪಂಡದು ಏರಿ ನೆಕ್ಕು ಏರಿ ಮನ್ಪುಣಿ ನಮ್ಮ ಏರೇರ ಅಂಡ ಸರಿಯಾ ಒಂದು ನೆಕ್ಕು ಯೋಗ್ಯವಾಯಿನ ಒಂಜಿ ವ್ಯಕ್ತಿ ಬೋಡು ಕಾಸೆಲ್ಲ ಕಮ್ಮಿಡು ಮನ್ಪೋಡು ಪಂಡದು ಭಾರಿ ರಿಕ್ವೆಸ್ಟ್ ಮನ್ಪೇನ್ ಅಪ್ಪಗ ನೆಡ್ದುಂಬು ಯಾನ್ಲಾರ್ಲ ಒಟ್ಟಿಗೆ ಕೊಟ್ಟು ಒಂಜಿ ಪಾಪದಾಗ ಇಲ್ಲ ಕಟ್ಟದು ಕೊರಡು ಈರು ಒಂಜಿ 3 ಲಕ್ಷ ಪಡ್ಲೆ ಯಾನೊಂಜಿ 3 ಲಕ್ಷ ಪಡ್ಕ ಕಟ್ಟಗ ಅಂದ ಪಂಡ ಆಂಡ ಈ ಇಲ್ಲನ್ನು ಮನ್ಪೋಡು ಪಂಡದಂಡ ಸಂಘದ ನೂತನ ವರ್ಷ ಗ್ರಾಮ ವಿಕಾಸ ಸಮಿತಿ ಪಜೀರ ಅಂಜನೆ ಸಂಘ ಶತಾಬ್ದಿ ನಿಮಿತ್ತ ಸೇವಾ ಬಸ್ತಿರಿ ಸಂಘದ ಸೂಚನೆ ಪ್ರಕಾರವಾದ ಒಂಜಿ ಪಾಪದಕ್ಲಿ ಅತ್ಯಂತ ಪಾಪದಕ್ಲಿ ಏರ್ನ ಇಂಪ್ಲಾನ್ಸ್ ದಾಂತ ಏರ್ನಲ್ಲ ಇಂಪ್ಲಾನ್ಸ್ ಇಪ್ಪಲ್ಲಿ ಅತ್ಯಂತ ಪಾಪದಕ್ಲಿ ಯೋಗ್ಯವಾಯಿನಾಗೆ ಇಲ್ಲಿ ತಿಕ್ಕೋಡು ಬಂದ ಲೆಕ್ಕಾಚಾರ ಏರ ಆಪುನಿ ಬಂದನಡ ಆನೆ ಏಪ ಸಂಘದ ನಂಗೆ ಸೂಚನೆ ತಿಕ್ಕೋಣ ಆನೆ ಈ ದೇವಕಿ ಅಕ್ಕ ಈ ಇಲ್ಲದ ದೇವಕಿ ಅಕ್ಕ ಹೋಲಾರೆ ಈ ಎದುರು ಬಲ್ಲಿ ದೇವಕಿ ಅಕ್ಕ ಡಾಕ್ಟ್ರೆ ಆನೆಯನ್ನ ಪುಟ್ನ ದಿನ ಆಚರಣೆ ಅಭಯಾಶ್ರಮ ಹೋದು ನಮ್ಮನೆ ಜವನರ ಎಂಜಿನಾಳ ಪ್ರೋತ್ಸಾಹ ನಿರಂತರವಾದಿತ್ತನು ಮೇರ್ನ ಮಗಲ್ಲ ಕಾಂಡೆ ಒಂಜಿ 6 ಗಂಟೆ ಆದಿಪ್ಪ 6 ಗಂಟೆ ಯಾನ್ ಲೆಕ್ಕದ ಯೋಗ ಅದಕ್ಕಲ್ಲ 6 ಗಂಟೆ ಆದಿಪ್ಪ ಮಗಲ್ಲ ಮೇರ್ನ ನಮ್ಮ ಇಲ್ಲದ ಎದುರು ಬತ್ತು ಉಂಟು ಯಾನ್ ನೆನತೆ ದಾದನ ಬೇತ ಬೇಲೆಗೆ ಬತ್ತಿಪ್ಪೇರು ಬಾರಿ ಬರ್ಸ ಬರೋದು ಉಲಾಯಿ ಬಲ್ಲೆ ಬಾರಿ ಒತ್ತಾಯ ಮನ್ಪೇನು ಉಲಾಯಿ ಬತ್ತೆ ಕುಲ್ಲೆ ಸೋಪೋಡು ಬಂದು ಒತ್ತಾಯ ಮನ್ಪ ಚಾ ಕಾಪಿ ಕೊರ್ಪ ಬೊಕ್ಕಕ್ಕೆ ದಾನೆ ಬತ್ತಾರಂದು ಅಪ್ಪಗ ಅರ್ನ ಕಣ್ಣು ಮಿನಿ ಮನ್ಪುಣು ಇನಿ ಕಣ್ಣು ತೆಲಿಕ ತೋಜುನ ಅರ್ನ ದಾನ ಬತ್ತಾರ ಬಂದ 2 ಜನ ಮನಿ ಪೂಜೆ ಡಾಕ್ಟರ್ ಮಗಳು ಯಾನ್ ಎಂದನಿ ಒಂಜಿ ದಾದನೆ ಕಷ್ಟ ಪೊಂಜಿ 500 ಒಂಜಿ ಸಾಲ ಮಿನಕ್ಕೆ ಏನಾರು ವೈದ್ಯರ ಅಕ್ಕ ಪಣಿ ಇಂಚನೆ ಬಾರಿ ಪ್ರೀತಿ ಅಕ್ಕ ಪಣಿ ಹೆಂಗೆ ಪುದರ್ ಗೊತ್ತಿದ್ದಾನೆ ಅಕ್ಕ ಪಣ್ಲಕ್ಕ ಪಣ್ಲೆ ಅನ್ನ ಎನ್ನ ಬಾಲೆಗೆ ಕೆಲವು ಪೊದು ಬತ್ತನು ಎನ್ನ ಇಲ್ಲದ ಮಾಡು ಇಲ್ಲ ತೂದು ಎನ್ನ ಬಾಲೆಗೆ ಪೊದು ತಕ್ಕಿ ಪಿರಬೋಪೆರನ್ನ ಎಂಜಿನ ಒಂಜಿ ರಿಪೇರಿ ಮನ್ಪ್ಲೇನು ಒಳ್ಳ ಬರ್ಸ ಬತ್ತನು ಯಾ ಬಂಡೆ ಬಾರಿ ಬರ್ಸ ಬರೋದುಂಡು ನಿಖಿಲ್ ಪೂಲೆ ಎಂಜಿನ ವ್ಯವಸ್ಥೆ ಮನ್ಪಗ 11 ಗಂಟೆ ಅನ್ನಗೆ ಎನ್ನ ಜವನಿ ಹೆಂಗೆ ಮನಸ್ಸಿಗೆ ಪೋಣು ಇನಿ ಒಂದು ಎನ್ನ ಪುಟ್ನ ಪರ್ಪ ಕೆಲವು ಜನ ಬರ್ತೀರಿ ಅಭಯಾಶ್ರಮದೆಲ್ಲ ಕೊಡ್ಪು ಆನೆ ಹಾಕಿ ಲೆತ್ತದ ಒಂಜಿ ಇಲ್ಲು ಮನ್ಪುನಿ ಬಂದದ್ದು ಹೊರಿಯಡ ಬಂದ ಒಂಜಿ 500 ಸ್ಕ್ವೇರ್ ಫೀಟ್ ಒಂಜಿ ಸ್ಕೆಚ್ ಮನ್ಪಲ್ಲಿ ಸ್ಕೆಚ್ ಮನ್ಪಲ್ಲಿ ಮೆಕ್ಲೇನಲ್ಲಿ ಮುಲ್ತದಲ್ಲಿ ತಂದು ಪೋಣು ಮಾತಾರ ಮೆಕ್ಲು ರವಿಯನ್ನೇ ಮೆಕ್ಲು ಮಾತಾರ ಒಳ್ಳೆ ರೀರಿ ಹಾಕ ಮುಲ್ತಾಕ ಒಂಜಿ 100 ಜನ ಮೆಕ್ಕಲ್ಲೇರು ಅಮ್ಮ ಇರು ದಾಳ ಮಂಡೆ ಬೆಚ್ಚ ಅನ್ಬೇಕು ಆಯ್ನದು ಬೇಕ ಬರ್ಸ ಉಂಚಟಿಗೆ 2-3 ತಿಂಗಳದಲ್ಲೇ ಶೋಕದ ಒಂಜಿ ಬೆಡ್ರೂಮ್ ಒಂಜಿ ಚಾವಡಿ ಒಂಜಿ ಕಿಚನ್ ಅಂದ ಅಂದಾಜು ಮಂತಾನೆ ಒಂಜಿ ಇಲ್ಲು ಕಟ್ಟದ ಕೊರ್ಪುಣಿಂದ ನಿಘಂಟು ಮಂತದ ಕಡಪುರನು. ಆರ್ಎಸ್ಎಸ್ ಮುಖಂಡ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಮುಂತಾದ ಗಣ್ಯರು ಕೀಯನ್ನು ಹಸ್ತಾಂತರಿಸಿ ಮಾತನಾಡಿದರು. ಎಲ್ಲಿ ಸಂಕಷ್ಟ ಸಮಸ್ಯೆಯ ಲೋಪಗಳಿವೆಯೋ ಅಲ್ಲಿ ಹಿಂದೂ ಸಮಾಜ ತೆರಳಿ ಕಾರ್ಯಪ್ರವೃತ್ತವಾಗಬೇಕು ಎಂದರು. ಎಂಕಿ ಸಾಧಿರ್ಪೋನವೇ ತುಂಜಿನೆ ರಾಜಾರಾಮ್ ಭಟ್ರು ಮಲ್ತೇರಿ ಕುಂಜೀರು ಅಂತಾನೆ ಅವಲ್ಲಿ ಕೈತಲೆ ನನಗೆ ಅಕಲ್ಲ ಒಂಜಿ ಹತ್ತು ಇಲ್ಲಿ ಮಲ್ತೇರಿ ಮಾರ್ಗದ ಒಂಜಿ ಅದೃಷ್ಟನದ ಅನ್ನೋ ಗೊತ್ತಿಜಂಕಿ ಈ ಮೇಯ್ತು ಮುಡಿಪದ ಮೇಯ್ತು ಮುಲ್ ಮಾತ ಇಲ್ಲಿ ಕಟ್ಟದು ಕೊಟ್ಕೊಂಡು ಅಂಚಿನ ಒಂಜಿ ಮಲ್ಲ ಕೆಲಸ ನಿಕ್ಲು ಮಲ್ತೊಂಡುಲ್ಲಾರ ನಾನು ಮಾಡಿ ಒಂದು ಮಾತಾಡಿಗಳ ಪ್ರೇರಣೆ ಆವಡೇನು ಎನ್ನ ಸುತ್ತಮುತ್ತಲ ಇಪ್ಪುನಂಚಿನ ಜನಕ್ಕಲ್ಲೇ ಆನ ಮನೆಟ್ಟು ಸೊಂದರಡಿ ಪೆರವಲ್ಲಿ ಅದಕ್ಕೋಸ್ಕರ ಅಕಲೇನೆ ಮಿತ್ತುಕೊಂಡವ್ರು ನಂಚಿನ ಅಕಲೇನೆ ಮಾತಾಡಿಕಿಡ್ಲ ಮಾತಾರೀತಿ ಇಲ್ಲ ಒಂಜಿ ನರಮಾನ ಲೆಕ್ಕ ನಮ್ಮ ಏತು ಜನಟ್ಟ ತೂತ ಅಟಕೊಂಡು ಒಂದು ಇಲ್ಲು ದಲಕ್ಕೆ ಮಲ್ತಿದ್ದೀರಿ ಇಂಜಿನ ಒಂದು ನಾಯಿಗೆ ಐಕೊಂಜಿ ಇಲ್ಲು ಗೂಡು ಮಾತಾಡ್ತದ ನಾಯಿಗೆ ಒಂಜಿ ಗೂಡು ಕೊಟ್ಟೆ ತಪ್ಪನ್ನು ಅನ್ಪನತ್ತಿ ಅಣ್ಣ ಕೈತಲ್ಲಿತ್ತನೇ ನರಮಾನ್ಯ ಒಂಜಿ ಗೂಡು ಕಟ್ಟದು ಕೊರಿಯಿರ್ದಾನೆ ನಂಗೆ ಒಂಜಿ ಇಲ್ಲು ಕಟ್ಟದು ಕೊರಿಯಿರ್ದಾನೆ ಅದಕ್ಕೋಸ್ಕರ ಆ ಚಿಂತನೆ ಬರೋಣ ಅದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇವಾ ಕಾರ್ಯನ ಮಲ್ತೊಂಡಿಪ್ಪು ನಂಚಿನ ಒಂದು ಸಂಘಟನೆ ಬೇತ ಬೇತಕ್ಲಿ ಬೇತ ಪನ್ಪೀರಿ ಒಟ್ಟು ಹಿಂದೂ ಸಮಾಜ ಒಟ್ಟು ಮಲ್ತಿದೆ
ಹಿಂದೂ ಸಮಾಜ ಇಪ್ಪನಂಚಿನ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಆ ಹಿಂದೂ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಮಾಡ್ಪನಂಚಿನ ಕೆಲಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಪ್ರಾಂತದ ಪ್ರಾಂತವಾಹಕರಾದ ಪ್ರಕಾಶ್ PS ಮುಖ್ಯ ಅತಿಥಿಯಾಗಿ ಮಾತನಾಡಿ, ಮನೆ ಎಂಬುದು ಕೇವಲ ಕಲ್ಲಿನ ಕಟ್ಟಡ ಮಾತ್ರವಲ್ಲ, ನಮ್ಮಲ್ಲಿ ಉತ್ತಮತೆಯನ್ನು ರೂಪಿಸುವ ಆಲಯವೂ ಹೌದು ಎಂದರು. ನೆರೆಹೊರೆಯವರು ಮನೆಗೆ ಬಂದಾಗ ನಾವು ಸ್ವಾಗತ ಮಾಡ್ತೇವ, ಸಂಬಂಧಿಕರು ಬಂದಾಗ ನಾವು ಪ್ರೀತಿಯಿಂದ ಕಾಣ್ತೇವ. ಹಾಲು ಕೊಡ್ಲಿಕ್ಕೆ ಇಲ್ಲದೇ ಇರ್ಬೋದು, ಆದರೆ ಒಂದು ಗ್ಲಾಸ್ ನೀರನ್ನು ಪ್ರೀತಿಯಿಂದ ಕೊಡ್ತೀವ, ಬೆಲ್ಲವನ್ನು ಇಡ್ತೀವ. ಯಾವ ಮನೆ ಆದರಾಲಯ ಆಗುತ್ತೆ, ಯಾವ ಮನೆಯೊಳಗೆ ಪ್ರವೇಶಕ್ಕೆ ಯಾವುದೇ ಜಾತಿಯನ್ನು ನಾವು ನೋಡಲ್ಲ, ಯಾವ ಜಾತಿಯವರು ಬೇಕಿದ್ರು ನಮ್ಮ ಮನೆಯೊಳಗೆ ಬರಬಹುದು ಅಂತ ಹೇಳುವಂಥ ಆದರಾಲಯದ ಆತಿಥ್ಯದ ಮನೋಭಾವ ನಮ್ಮ ಮನೆಯಲ್ಲಿದೆಯಾ? ಹಿಂದೂ ಸಮಾಜಕ್ಕೆ ಇವತ್ತು ಅದು ಬೇಕಾಗಿರುವುದು. ಬರೀ ದೊಡ್ಡದಾಗಿರ್ತಕ್ಕಂಥ ಸಮಾಜವನ್ನು ನಾವು ಅಸ್ಪೃಶ್ಯತೆ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಬಹಳ ದೂರ ಇಟ್ಟಿದ್ದೇವೆ, ಬಹಳ ಅನ್ಯಾಯ ಮಾಡಿದ್ದೇವೆ ನಾವು ಒಂದು ಸಮಾಜಕ್ಕೆ. ನಮ್ಮ ಮನೆಗಳು ಆದರಾಲಯದ ರೀತಿಯಲ್ಲಿ ಬಾಗಿಲನ್ನು ತೆರೆದು ಹಿಂದೂ ಸಮಾಜದ ಎಲ್ಲರಿಗೂ ಸ್ವಾಗತವನ್ನು ಕೊಡುವಂಥ ಒಂದು ಮನೆ ಆದರೆ ಅದು ಆದರಾಲಯ ಆಗುತ್ತೆ. ಅದಕ್ಕಾಗಿ ಇದು ಮೂರನೇದು, ನನ್ನ ಮನೆ ಆದರಾಲಯ ಆಗಿದೆಯಾ ಅಂತ ನೋಡಬೇಕು. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರವನ್ನು ಮೈಗೂಡಿಸಿಕೊಂಡು ಸಾಮಾಜಿಕ ಚಿಂತನೆಯೊಡಗೂಡಿ ಸಂತೋಷ್ ಕುಮಾರ್ ರೈ ಬೋಳಿಯಾರವರು ಸಮಾಜದ ಸೇವೆ ಮಾಡಿದ್ದಾರೆ ಎಂದರು. ಚಾಣಕ್ಯ ಹೇಳ್ತಾನೆ, ಭೂತಕಾಲದ ಕತ್ತಲಿನಲ್ಲಿ ಬೆಳಕನ್ನು ಹುಡುಕುವುದಕ್ಕಿಂತ ಭವಿಷ್ಯತ್ ಕಾಲದ ಕತ್ತಲನ್ನು ಬೆಳಕು ಮಾಡತಕ್ಕಂಥವ ಅವನಾಯಕ. ಹಾಗಾಗಿ ದೇವಕಿಯಕ್ಕನ ಮನೆಯನ್ನ ಬೆಳಗಿಸಿರ್ತಕ್ಕಂಥ ಸಂತೋಷ್ ರೈ ನಾಯಕ ಅನ್ನುವಂಥದ್ದನ್ನು ಸ್ಪಷ್ಟವಾಗಿರ್ತಕ್ಕಂಥ ಚಾಣಕ್ಯನ ಉಲ್ಲೇಖದಲ್ಲಿದೆ. ಅದಕ್ಕೆ ಸ್ಪಷ್ಟವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಂತೋಷ್ ರೈ ಅವರು ಬಹಳ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಕೊಂಡವರು, ರಾಜಕೀಯ ಮುತ್ಸದ್ದಿಯಾಗಿದ್ದರು, ಸಾಮಾಜಿಕ ಕಳಕಳಿಯಿಂದ ಕೆಲಸವನ್ನು ಮಾಡಿದರು. ಅದನ್ನೇ ಸಂಘದ ಒಬ್ಬ ಸ್ವಯಂ ಸೇವಕ ಮಾಡತಕ್ಕಂಥವ್ರು. ಸಂಘದ ಸ್ವಯಂ ಸೇವಕನಿಗೆ ಇದು ಅವನ ರಕ್ತದಲ್ಲಿ ಕರಗತಾಗಿರ್ತದೆ. ಇದು ಪ್ರಚಾರಕ್ಕೋಸ್ಕರ ಮಾಡತಕ್ಕಂಥದ್ದಲ್ಲ, ಪ್ರಸಿದ್ಧಿಗೋಸ್ಕರ ಮಾಡತಕ್ಕಂಥದ್ದಲ್ಲ. ಸಂತೋಷ್ ರೈ ಅವರು ಪ್ರಚಾರ ಪ್ರಸಿದ್ಧಿಗೋಸ್ಕರ ಮನೆ ಕಟ್ತಿದ್ರೆ ಇಲ್ಲಿ ಹಳ್ಳಿಯಲ್ಲಿ ಕಟ್ತಿರ್ಲಿಲ್ಲ, ಮಂಗಳೂರಲ್ಲಿ ಕಟ್ತಿದ್ರೆ ಇನ್ನೂ ಸ್ವಲ್ಪ ಹೆಸರು ಬರ್ಬೋಯ್ತು. ಆದರೆ ಯಾಕೆ ಮಾಡಿದ್ರು? ಒಬ್ಬ ಸ್ವಯಂ ಸೇವಕನಾಗಿ ಅವನ ಕರ್ತವ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಒಬ್ಬ ಸ್ವಯಂ ಸೇವಕನಾಗಿ ಇವತ್ತು ದೇವಕಿಯಕ್ಕನಂತಹ ಕಷ್ಟದಲ್ಲಿದ್ದವರ ಕಣ್ಣೀರನ್ನು ಒರೆಸ್ತಕ್ಕಂಥ ಒಂದು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನಾನು ಒಬ್ಬ ಮಾಜಿ ಸಂಸದನಾಗಿ ಸಂತೋಷ್ ರೈ ಅವರಿಗೆ ಪೂರ್ಣವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದಕ್ಕೆ ಸಂತೋಷ್ ರೈಗಿಂತ ಹೆಚ್ಚಾಗಿ ಯಾರನ್ನು ಹೊಗಳಬೇಕು ಕೇಳಿದ್ರೆ ಯಾರು ಹೇಳಲಿಲ್ಲ ಕಾಣಿಸುತ್ತೆ, ಅವರ ಶ್ರೀಮತಿಯವರನ್ನ ಹೊಗಳು. ಯಾಕಂದ್ರೆ ಮನೆಯಲ್ಲಿ ಒಂದು 50,000 ಕೊಟ್ಟರು ಹೆಂಡತಿ ಸ್ವಲ್ಪ ಟೈಟ್ ಮಾಡೋದು. ಆದರೆ ನೀವು ಕೊಡಿ 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 ಅಂತ ಹಿಂದೆ ನಿಂತು ಕೊಡ್ತಾರಲ್ಲ ಅವರು ಮತ್ತು ಅವರ ಮಕ್ಕಳು, ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಸಂತೋಷ್ ರೈ 24 ಗಂಟೆ ಸಮಾಜದ ಕಾರ್ಯ ಮಾಡತಕ್ಕಂಥದ್ದು, ದೇಶದ ಕಾರ್ಯ ಮಾಡತಕ್ಕಂಥದ್ದು. 24 ಗಂಟೆ ತನ್ನ ಭಟ್ರು ಹೇಳಿದಾಗ ವ್ಯಾಪಾರದಲ್ಲಿ ಅತಿ ಹೆಚ್ಚು ಸಮಯ ಮತ್ತು ಅತಿ ಹೆಚ್ಚು ಹಣವನ್ನು ಸಮಾಜಕ್ಕೆ ಕೊಡ್ತಕ್ಕಂಥದ್ದು. ಕೊಟ್ಟಾಗಲೂ ಒಂದೂ ಸಹಿಸದೆ, ಯಾವುದೂ ಹೇಳದೆ, ನಗನಗುತ್ತಾ ಸಂತೋಷ್ ರೈಯ ಜೊತೆಯಲ್ಲಿ ಈ ಕಾರ್ಯಕ್ಕೆ ಬೆಂಗಾವಲಾಗಿ ನಿಂತಿದ್ದಾರಲ್ಲ, ಅವರಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೇನೆ. ಭಗವಂತನಲ್ಲಿ ಇಷ್ಟು ಪ್ರಾರ್ಥನೆ ಮಾಡ್ತೇನೆ, ದೇವಕಿ ಅಕ್ಕ ಈ ಮನೆಯನ್ನು ಇವತ್ತು ಸ್ವೀಕಾರ ಮಾಡಿದ್ದಾರೆ. ದೇವಕಿ ಅಕ್ಕನ ಸಂಸಾರ ಇನ್ನಷ್ಟು ಬೆಳಗಲಿ, ದೇವಕಿ ಅಕ್ಕನಿಗೆ ಇನ್ನೂ ಇಂಥ 2-3 ಮನೆಗಳನ್ನು ಕಟ್ಟುವ ಶಕ್ತಿಯನ್ನು ಆ ಭಗವಂತ ಕೊಡಲಿ, ಇದೊಂದು ಸುಂದರವಾಗಿರ್ತಕ್ಕಂಥ ಮನೆಯಾಗಿ ಬೆಳಗಲಿ ಹಾರೈಸ್ತಾ, ಅಷ್ಟೇ ಅದಕ್ಕಿಂತ ಹೆಚ್ಚು ಶಕ್ತಿಯನ್ನು ಸಂತೋಷ ನನಗೆ ಕೊಡಲಿ, ಸಂತೋಷ ನನಗೆ ಇನ್ನಷ್ಟು ಶ್ರೀಮಂತಿಕೆ ಬರಲಿ, ಇನ್ನಷ್ಟು ಬಂದು ತುಂಬಾ ಜನರಿಗೆ ಇನ್ನು ಮನೆ ಕಟ್ಟಿಕೊಡುವಂಥ ಯೋಗ ಬರಲಿ ಅಂತ ಹೇಳ್ತಾ ಶುಭವನ್ನು ಹಾರೈಸಿ ಅಭಿನಂದನೆಗಳನ್ನು ಸಲ್ಲಿಸಿ. ಶ್ರೀ ಕ್ಷೇತ್ರ ಕಣಂತೂರಿನ ಗಡಿಕಾರರಾದ ನಾರೆಗುತ್ತು ಪದ್ಮನಾಭರಯ್ಯನೆ ಮಂಜು ಭಂಡಾರಿ, ಕೈರಂಗಳ ಶಾರದಾ ಗಣಪತಿ ವಿದ್ಯಾಕೇಂದ್ರದ ಸಂಚಾಲಕರಾದ TG ರಾಜಾರಾಮ್ ಭಟ್, ಶಾಸಕರಾದ ವೇದವ್ಯಾಸ್ ಕಾಮತ್, ಭಾಗೀರಥಿ ಮುರುಳ್ಯ, ವಿಧಾನ ಪರಿಷತ್ತು ಸದಸ್ಯರಾದ ಪ್ರತಾಪ್ ಸಿಂಗ್ ನಾಯ್ಕ್, ಕಿಶೋರ್ ಕುಮಾರ್ ಪುತ್ತೂರು, ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಸಿಸಪ್ಪ ಟೈಲರ್, ಮುಗೇರು ಸಂಘದ ರಾಜ್ಯಾಧ್ಯಕ್ಷರಾದ ನಂದರಾಜ್ ಸಂಕೇಶ್ವರ, ಮಂಗಳೂರು ತಾಲೂಕು ಅಧ್ಯಕ್ಷರಾದ ಸೀತಾರಾಮ್ ಕೊಂಚಾಡಿ, ಪುತ್ತೂರು ತಾಲೂಕು ಅಧ್ಯಕ್ಷರಾದ ಸುಂದರ, ಮುಗೇರು ಸಂಘದ ಉಳ್ಳಾಲ ತಾಲೂಕು ಅಧ್ಯಕ್ಷರಾದ ನಾಗೇಶ್ ಉಳ್ಳಾಲ ಉಪಸ್ಥಿತರಿದ್ದರು. ಮನೆಯ ಗುತ್ತಿಗೆದಾರರಾದ ಜಯರಾಮ್ ಶೆಟ್ಟಿ ಕಂಬಳಪದವರನ್ನು ಈ ಸಂದರ್ಭ ಗೌರವಿಸಲಾಯಿತು.